ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಾಸುಂದಿ ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 1/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಅರ್ಧ ಲೀಟರ್ ಹಾಲು, ಅದಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಗೋಡಂಬಿ ಮತ್ತು ಬಾದಾಮಿ, ಜೊತೆಗೆ ಕೇಸರಿ ಹಾಲು ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತಂದರೆ, ಅರ್ಧ ಲೀಟರ್ ಹಾಲನ್ನ ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ಸ್ಟಿರ್ ಮಾಡ್ತಾಯಿರಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಏನಿರುತ್ತೋ ನಾನು ಸ್ಟಾರ್ಟಿಂಗೇ ಹಾಕ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಆಮೇಲೂ ಹಾಕೋಬೋದು. ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಹೋದಂಗೆ ಕೆನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೆನೆ ಕಟ್ತಾ ಸೈಡಿಗೆಲ್ಲ ಕೆನೆ ಬರ್ತಾ ಹೋಗುತ್ತೆ. ಈ ಥರ ನೀವು ಕೆನೆ ತಗೊಳ್ತಾ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಹೋಗಿ. ಇದು 1 ಲೀಟರ್ ಹಾಲಿರೋದು 1/4 ಲೀಟರ್ ಆಗೋ ತನಕ ಮಾಡ್ತಾನೇ ಇರಬೇಕು ಸ್ಟಿರ್. ಸೊ ಲಿಟ್ರಲಿ ಒಂದು 35 to 40 ಮಿನಿಟ್ಸ್ ತೊಗೊಳುತ್ತೆ ಇದು ಮಾಡೋದಕ್ಕೆ. ನೀವು ಬೇಕಾದ್ರೆ ಈಸಿಯಾಗಿ ಆಗಬೇಕು ಅಂತಂದರೆ ಮಿಲ್ಕ್ ಪೌಡರ್ ಯೂಸ್ ಮಾಡಿ ಒಂದು 15 ಮಿನಿಟ್ಸಲ್ಲೇ ಆಗುತ್ತೆ. ನೋಡಿ, ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಸಕ್ಕರೆ ಹಾಕ್ಕೊಂಡೆ. ಅದು ಯಾವಾಗ ಅರ್ಧಕ್ಕೆ ಬರುತ್ತೋ ಆವಾಗ ಸಕ್ಕರೆ ಹಾಕ್ಕೊಳ್ಳಿ. ಜೊತೆಗೆ ಕೇಸರಿ ಹಾಲು ಮತ್ತು ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಕೇಸರಿನೂ ಡೈರೆಕ್ಟಾಗಿ ಹಾಕೋಬೋದು. ಅರ್ಧಕ್ಕೆ ಬಂದಾಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮತ್ತೆ ಕಂಟಿನ್ಯೂಸ್ ಸ್ಟಿರಿಂಗ್ ಮಾಡ್ತಾ ಹೋದಂಗೆ ಅದು 1/4 ಭಾಗಕ್ಕೆ ಬರಬೇಕು ನೀವು ತೊಗೊಂಡಿರೋ ಕ್ವಾಂಟಿಟಿ. ಸೊ ಇದು ಬಂದಾದಮೇಲೆ ಇಟ್ ಈಸ್ ರೆಡಿ ಟು ಸರ್ವ್. ಬಟ್ ಇದನ್ನು ರೆಫ್ರಿಜ್ರೇಟ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಮಾಡ್ಬೋದಾಗಿರೋ ರೆಸಿಪಿ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.